ಧನ್ವಂತರಿ ಆಸ್ಪತ್ರೆಯಲ್ಲಿ ನಡೆದಿದ್ದ ಭ್ರೂಣ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಧನ್ವಂತರಿ ಆಸ್ಪತ್ರೆಗೆ ಡಿಎಚ್ಒ ಭೇಟಿಯನ್ನ ಕೊಟ್ಟಿದ್ದಾರೆ. ಡಿಎಚ್ಒ ಸುವರ್ಣ ಕುಲಕರ್ಣಿ ಭೇಟಿ ನೀಡಿದ್ದಾರೆ. ಭ್ರೂಣ ಹತ್ಯೆ ಹಿನ್ನೆಲೆ ಧನ್ವಂತರಿ ಆಸ್ಪತ್ರೆಗೆ ಬೀಗವನ್ನ ಜಡಿಯಲಾಗಿದೆ. ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದಲ್ಲಿ ನಡೆದಿದ್ದಂತಹ ಘಟನೆ ಇದು. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಗ್ರಾಮದಲ್ಲಿ ಭ್ರೂಣ ಹತ್ಯೆ ನಡೆದಿತ್ತು. ಇನ್ನು ಖಚಿತ ಮಾಹಿತಿ ಮೇರೆಗೆ ಗುರುವಾರ ರಾತ್ರಿನೇ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೆ ಸಿಬ್ಬಂದಿ ದಾಳಿಯನ್ನ ನಡೆಸಿ ಆಸ್ಪತ್ರೆಯಲ್ಲಿರುವಂತಹ ಹೆರಿಗೆ ಕೊಠಡಿ, ಆಪರೇಷನ್ ಕೊಠಡಿ ಹಾಗೆ ಸ್ಕ್ಯಾನಿಂಗ್ ಸೆಂಟರ್ ಎಲ್ಲವನ್ನೂ ಕೂಡ ಸೀಸ್ ಮಾಡಿದ್ರು. ಈಗ ಇದೇ ಸಂದರ್ಭದಲ್ಲಿ ಡಿಎಚ್ಒ ಸುವರ್ಣ ಕುಲಕರ್ಣಿ ಭೇಟಿಯನ್ನ ಕೊಟ್ಟಿದ್ದಾರೆ. ಭ್ರೂಣ ಹತ್ಯೆ ಹಿನ್ನೆಲೆ ಸದ್ಯಕ್ಕೆ ಧನ್ವಂತರಿ ಆಸ್ಪತ್ರೆಗೆ ಬೀಗವನ್ನ ಹಾಕಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ ನಂತರ ಡಿಎಚ್ಒ ಸದ್ಯ ಈಗ ಮತ್ತೆ ಬೀಗವನ್ನ ಜಡಿಯಲಾಗಿದೆ. ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಭ್ರೂಣ ಹತ್ಯೆ ಕೇಸ್ಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಈ ಒಂದು ಕೇಸ್ ಮೊನ್ನೆಯಷ್ಟೇ ಬೆಳಕಿಗೆ ಬಂತು. ಆಗಸ್ಟ್ 30ರಂದು ಸ್ಕ್ಯಾನ್ ಮಾಡಿಸಿದ್ದ ಸರಸ್ವತಿ ಹಳ್ಳೂರು 3 ಹೆಣ್ಣು ಮಕ್ಕಳಿದ್ದ ಹಿನ್ನೆಲೆಯಲ್ಲಿ ಈ ದಂಪತಿ ಸ್ಕ್ಯಾನ್ ಅನ್ನ ಮಾಡಿಸಿದ್ರು. ಇನ್ನು ಅಬಾರ್ಷನ್ ಮಾಡಿದಾಗ ಗಂಡು ಶಿಶು ಎಂಬ ವಿಷಯ ಬೆಳಕಿಗೆ ಬಂದಿದೆ. ಇತ್ತ ಗಂಡು ಮಗು ಕಳೆದುಕೊಂಡಿದ್ದಕ್ಕೆ ಸರಸ್ವತಿ ಪತಿ ಆಗ ದೂರನ್ನ ದಾಖಲಿಸ್ತಾನೆ. ಹೆಣ್ಣು ಮಕ್ಕಳಿದೆ ಅಂತ ಹೇಳಿ ಬಂದಿದ್ದೇ ಅವರು. ಅಬಾರ್ಷನ್ ಆದಂತಹ ಸಂದರ್ಭದಲ್ಲಿ ಗಂಡು ಮಗು ಇತ್ತು ಅನ್ನೋ ವಿಚಾರ ಗೊತ್ತಾದ ಮೇಲೆ ಸರಸ್ವತಿ ಪತಿ ದೂರನ್ನ ದಾಖಲಿಸ್ತಾನೆ. ನಾವು ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ವಿ. ಆ ಸ್ಟಿಂಗ್ ಆಪರೇಷನ್ ಮೇಲೆ ಬಂದ ಮಾಹಿತಿ ಪ್ರಕಾರ ನಾವು 4ನೇ ತಾರೀಕಿನಿಂದ ಎಲ್ಲಿ ಹಾಸ್ಪಿಟ್ಲ್ ಅದು ವಿಸಿಟ್ ಮಾಡ್ತಾಯಿದ್ವಿ. ಒಂದು ಹಾಸ್ಪಿಟ್ಲ್ ಒಳಗೆ MTP ಆಗಿದೆ ಅಂತ ಸಂಶಯ ಬಂತು. ಸೊ ಅದು ನಿನ್ನೆ ಅದನ್ನು ನಾವು ಲೇಬರ್ ರೂಮು, ಸ್ಕ್ಯಾನ್ ಮಷೀನು ಮತ್ತು OTನ ಸೀಸ್ ಮಾಡಿದ್ವಿ. ಅದು ಆ ಸಂತ್ರಸ್ತೆ ಗಂಡ ಹೇಳಿದ ಇನ್ಫಾರ್ಮೇಷನ್ ಪ್ರಕಾರ ಇನ್ನೊಂದು ಸ್ಕ್ಯಾನ್ ಸೆಂಟ್ರಿಗೂ ಈಗ ಇದನ್ನು ಮಾಡ್ತಾಯಿದ್ವಿ. ಸೊ ನಮ್ಮ ಪ್ರೊಸೀಜರ್ ಏನೇನು ಇರ್ತದೆ ಅದರ ಪ್ರಕಾರ ಇದು ಕಂಪ್ಲೀಟಾಗಿ ಇಲಾಖೆದೇ ಅಂತಲ್ಲ, ಇದರಲ್ಲಿ ನಿಮ್ಮ ಸಾಮಾಜಿಕ ಕಳಕಳಿ ನಿಮ್ಮದು ಬೇಕು. ಈಗ ಏನೇ ಇನ್ಫಾರ್ಮೇಷನ್ ಬೇಕಾಗಿದೆ ಈಗ ಸಾರ್ವಜನಿಕವಾಗಿ ಅರಿವು ಮೂಡಿಸುವಲ್ಲಿಯೂ ಕೂಡ ಒಂದು ರೀತಿಯಿಂದ ಈಗ ಹೆಣ್ಣು ಗಂಡು ಅಂತ ನಮ್ಮ ತಲೆ ಒಳಗೆ ಎಲ್ಲಿ ತನಕ ಹೋಗೋಂಗಿಲ್ಲ. ಅಲ್ಲಿ ಥರ ಇಟ್ ಈಸ್ ವೆರಿ ಡಿಫಿಕಲ್ಟ್. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಸೋಮಶೇಖರ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಸೋಮಶೇಖರ್, ಧನ್ವಂತರಿ ಆಸ್ಪತ್ರೆಗೆ ಈಗ ಡಿಎಚ್ಒ ಸುವರ್ಣ ಕುಲಕರ್ಣಿ ಭೇಟಿಯನ್ನ ಕೊಟ್ಟಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್, ಹಾಗೆ ಈ ಹೆಣ್ಣು ಮಗು ಇದೆ ಅಂತ ಹೇಳಿ ಅಬಾರ್ಷನ್ ಮಾಡೋದಕ್ಕೆ ಬಂದಿದ್ದಂತಹ ದಂಪತಿ ಅಬಾರ್ಷನ್ ಆದಂತಹ ಸಂದರ್ಭದಲ್ಲಿ ಗಂಡು ಮಗು ಇತ್ತು ಅನ್ನೋದು ಗೊತ್ತಾಗಿ ಸ್ವತಃ ಗಂಡನೇ ದೂರನ್ನ ಕೊಟ್ಟ ಅನ್ನೋದರ ಕುರಿತಾಗಿ ಅಪ್ಡೇಟ್ ಕೂಡ ಇರುವಂಥದ್ದು. ಇದು ನಿಜಾನಾ? ಓವರ್ ಆಲ್ ಮಾಹಿತಿ. ಹೌದು, ಈಗಾಗಲೇ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪಟ್ಟಣ ಈ ಭ್ರೂಣಲಿಂಗ ಪತ್ತೆ ಮತ್ತು ಭ್ರೂಣ ಹತ್ಯೆಯ ಆರೋಪದ ಹಿನ್ನೆಲೆಯಲ್ಲಿ ಸಾಕಷ್ಟು ಸುದ್ದಿಯಲ್ಲಿರುವಂತಹ ಒಂದು ಪಟ್ಟಣವಾಗಿರುವಂತದ್ದು. ಕಳೆದ 3-4 ತಿಂಗಳುಗಳ ಹಿಂದೆ ಮಹಾರಾಷ್ಟ್ರ ಮೂಲದ ಮಹಿಳೆಯೊಬ್ಬರು ಕೂಡ ಇಲ್ಲಿ ಆಗಮಿಸಿ ಅಬಾರ್ಷನ್ ಮಾಡಿಸಿಕೊಂಡಂತಹ ಸಂದರ್ಭದಲ್ಲಿ ಮಹಿಳೆ ಕೂಡ ಮೃತಪಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಆ ಮಹಿಳೆಯ ಪೋಷಕರು ಮತ್ತು ಅವರಿಗೆ ಸಂಬಂಧಪಟ್ಟವರನ್ನ ಈಗಾಗಲೇ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಈ ಒಂದು ಘಟನೆ ಮರೆಯಾಗುವ ಮುಂಚೆ ಮತ್ತೆ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂತದ್ದು, ಅದು ಕೂಡ ಮಹಾಲಿಂಗಪುರ ಪಟ್ಟಣದಲ್ಲಿಯೇ. ಹೀಗಾಗಿ ಬಾಗಲಕೋಟೆಯ ಡಿಎಚ್ಒ ಡಾಕ್ಟರ್ ಸುವರ್ಣ ಕುಲಕರ್ಣಿ ಅವರ ನೇತೃತ್ವದ ತಂಡಕ್ಕೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ರಾಜ್ಯ ಸದಸ್ಯರಿದ್ದಾರೆ ಕೋಸುಂಬಿ ಅನ್ನೋರು, ಅವರು ಕೂಡ ನಿರ್ದೇಶನವನ್ನ ನೀಡಿರ್ತಾರೆ. ಇದನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ಮಹಾಲಿಂಗಪುರದಲ್ಲಿ ಕುಟುಕು ಕಾರ್ಯಾಚರಣೆಯನ್ನು ಕೂಡ ನಡೆಸಬೇಕು ಅಂತ ಹೇಳಿರ್ತಾರೆ. ಈ ಹಿನ್ನೆಲೆಯಲ್ಲಿ ಖಚಿತ ಮಾಹಿತಿಯ ಮೇರೆಗೆ ಕುಟುಕು ಕಾರ್ಯಾಚರಣೆಯನ್ನು ಕೂಡ ಈ ಆರೋಗ್ಯ ಇಲಾಖೆ ಅಧಿಕಾರಿಗಳ ತಂಡ ನಡೆಸಿರುತ್ತೆ. ಜೊತೆಗೆ ರಬಕವಿ ಬನಹಟ್ಟಿ ತಾಲೂಕಿನ ಏನು ದಂಪತಿಗಳಿದ್ದಾರೆ ಈ ದಂಪತಿಗಳು ಕೂಡ ತಮಗೆ 3 ಜನ ಈಗಾಗಲೇ ಹೆಣ್ಣು ಮಕ್ಕಳಿರುವುದರಿಂದ ಧನ್ವಂತರಿ ಡಯಾಗ್ನೋಸ್ಟಿಕ್ ಸೆಂಟರ್ ನಲ್ಲಿ ಯಾವ ಭ್ರೂಣ ಇದೆ ಎನ್ನುವುದನ್ನ ಭ್ರೂಣ ಲಿಂಗವನ್ನ ಪತ್ತೆ ಮಾಡಿರ್ತಾರೆ. ಹೀಗಾಗಿ ಈ ಭ್ರೂಣಲಿಂಗ ಪತ್ತೆ ಆದ ನಂತರ ಪಾಟೀಲ್ ಆಸ್ಪತ್ರೆಯಲ್ಲಿ ಅಬಾರ್ಷನ್ಗೆ ಹೋಗ್ತಾರೆ. ಅಲ್ಲಿ ಅಬಾರ್ಷನ್ ಆದ್ಮೇಲೆ ಗೊತ್ತಾಗುತ್ತೆ ಅದು 14 ವಾರಗಳ ಗಂಡು ಮಗು ಇತ್ತಂತ. ಹೀಗಾಗಿ ನೊಂದಂತಹ ಮತ್ತು ಬೇಸರಗೊಂಡಂತಹ ಅವರು ಸ್ವತಃ ಮತ್ತೆ ಆರೋಗ್ಯ ಇಲಾಖೆಗೆ ದೂರು ಕೊಡ್ತಾರೆ. ಹೀಗಾಗಿ
ಖಚಿತ ಮಾಹಿತಿಯನ್ನ ಅನುಸರಿಸಿಯೇ ಈಗ ಬಾಗಲಕೋಟೆಯ DHO ಸುವರ್ಣ ಕುಲಕರ್ಣಿ ಅವರ ನೇತೃತ್ವದ ತಂಡ ಭೇಟಿಯನ್ನ ನೀಡಿ ಮತ್ತು ಸ್ಥಳದಲ್ಲಿ ಇರುವಂತಹ ಏನು ಆಸ್ಪತ್ರೆಗೆ ಸಂಬಂಧಿಸಿದ ಸಲಕರಣೆಗಳು ಮತ್ತು ಅಬಾರ್ಷನ್ಗೆ ಉಪಯೋಗಿಸಿದಂತಹ ಸಲಕರಣೆಗಳು ಸೇರಿದಂತೆ ಇಡೀ ಆಸ್ಪತ್ರೆಯನ್ನ ಸದ್ಯಕ್ಕೆ ಸೀಸ್ ಮಾಡಲಾಗಿರುವಂತದ್ದು. ಮಹಲಿಂಗಪುರ ಪೊಲೀಸ್ ಠಾಣೆ ಸೇರಿದಂತೆ ಮತ್ತು ನ್ಯಾಯಾಲಯದಲ್ಲಿಯೂ ಕೂಡ ಈ ಕುರಿತು ಪ್ರಕರಣವನ್ನ ಮತ್ತು ದೂರನ್ನ ನೀಡಲಾಗಿರುವಂತದ್ದು. ಹೀಗಾಗಿ ಸದ್ಯಕ್ಕೆ ತನಿಖೆ ನಡೀತಾ ಇದೆ. ಬಾಗಲಕೋಟೆಯ ವಿವಿಧ ಭಾಗಗಳಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗಳಲ್ಲಿ ಈ ರೀತಿ ಭ್ರೂಣ ಲಿಂಗವನ್ನ ಪತ್ತೆ ಮಾಡುವುದು ಮತ್ತು ಹತ್ಯೆ ಮಾಡುವಂತಹ ಘಟನೆಗಳು ನಡೀತಾ ಇವೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ ತ್ವರಿತವಾಗಿ PCP NDT ಕಾಯ್ದೆ 1994 ಪ್ರಕಾರ ಕೋರ್ಟ್ನಲ್ಲಿ ಒಂದು ಖಾಸಗಿ ದೂರನ್ನ ಕೂಡ ಈಗಾಗಲೇ ದಾಖಲಿಸಲಾಗಿದೆ ಮತ್ತು MTP ಕಾಯ್ದೆ ಅನ್ವಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಇನ್ನು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವು ಕೂಡ ಈ ಒಂದು ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ಕಳೆದ 4 ತಿಂಗಳುಗಳ ಹಿಂದೆ ಮಹಾರಾಷ್ಟ್ರದ ಮೂಲದ ಸೋನಾಲಿ ಎಂಬ ಮಹಿಳೆ ಮೃತಪಟ್ಟ ಬಳಿಕ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರು ಕೂಡ ಭೇಟಿ ನೀಡಿದ್ರು. ಜಿಲ್ಲಾಧಿಕಾರಿ ಸೇರಿಕೊಂಡು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಅವರ ನೇತೃತ್ವದ ತಂಡ ಕೂಡ ನಕಲಿ ವೈದ್ಯರ ಒಂದು ಪಟ್ಟಿಯನ್ನ ಕೂಡ ತಯಾರು ಮಾಡಿತ್ತು. ಆ ಆಸ್ಪತ್ರೆಗಳನ್ನು ಕೂಡ ಸೀಸ್ ಮಾಡಿದ್ರು. ಹೀಗಾಗಿ ಈಗ ಮತ್ತೆ ಭ್ರೂಣಲಿಂಗ ಪತ್ತೆ ಮಾಡಿ ಹತ್ಯೆ ಮಾಡುವಂತಹ ಒಂದು ಆಸ್ಪತ್ರೆಗಳ ಮೇಲೆ ಕಣ್ಣಿಟ್ಟಿದ್ರು. ಈಗ ಖಚಿತ ಮಾಹಿತಿಯ ಮೇರೆಗೆ ಮತ್ತೆ ಈ 2 ಆಸ್ಪತ್ರೆಗಳನ್ನ ಸದ್ಯಕ್ಕೆ ಸೀಸ್ ಮಾಡಲಾಗಿರುವಂತದ್ದು. ಮಧುಮರ ಸೋಮಶೇಖರ್, ಇಲ್ಲಿ ಆಸ್ಪತ್ರೆ ಹಾಗೆ ಅಧಿಕಾರಿಗಳದ್ದು ಎಷ್ಟು ತಪ್ಪಿದೆಯೋ ಅಷ್ಟೇ ತಪ್ಪು ದಂಪತಿಗಳದ್ದು ಕೂಡ ಇದೆ. ಸೊ ಈಗ ಅವರ ಮೇಲೆ ಯಾವ ಕ್ರಮವನ್ನ ಜರುಗಿಸಲಾಗಿದೆ ಅಂತ? ಹೌದು, ಕಾನೂನನ್ನ ಯಾರೇ ಉಲ್ಲಂಘಿಸಿದರೂ ಅದು ಕಾನೂನಿನ ಉಲ್ಲಂಘನೆಗೆ ಶಿಕ್ಷೆಗೆ ಗುರಿಯಾಗಬೇಕಾಗಿರುವುದು ಕಾನೂನಿನ ನಿಯಮ. ಹೀಗಾಗಿ ಇವರು ಕೂಡ ಆಸ್ಪತ್ರೆಗೆ ತೆರಳಿ ಭ್ರೂಣ ಲಿಂಗವನ್ನ ಪತ್ತೆ ಮಾಡಿಕೊಂಡಿರ್ತಾರೆ ಮತ್ತೆ ಅಬಾರ್ಷನ್ ಕೂಡ ಮಾಡಿರ್ತಾರೆ ಮತ್ತು ಭ್ರೂಣ ಹತ್ಯೆ ಕೂಡ ಆಗಿದೆ. ಯಾವುದೇ ಭ್ರೂಣ ಹತ್ಯೆ ಉಂಟಾದ ಹಿನ್ನೆಲೆಯಲ್ಲಿ ಇದೊಂದು ರೀತಿ ಈ ಸಾವಿಗೆ ಇವರು ಕೂಡ ಕಾರಣ ಅಂತ ಹೇಳಾಗುತ್ತೆ. ಭ್ರೂಣ ಹತ್ಯೆ ಆದದ್ದಕ್ಕೆ ಕೊಲೆ ಆರೋಪ ಕೂಡ ಇವ್ರ ಮೇಲೆ ಬರುತ್ತೆ. ಹೀಗಾಗಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪ್ರಕರಣವನ್ನ ದಾಖಲಿಸುವುದಕ್ಕೆ ಮುಂದಾಗಿದ್ದಾರೆ. ಈ ಕುರಿತು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಜೊತೆಗೆ ಸಂಬಂಧಪಟ್ಟಂತಹ ದಂಪತಿ ಏನಿದ್ದಾರೆ ಅವರ ಪತಿಯೇ ಕೂಡ ದೂರು ನೀಡಿರುವುದರಿಂದ ಇಲ್ಲಿ ಆಸ್ಪತ್ರೆಯಲ್ಲಿ ನಡೀತಾ ಇರುವಂತಹ ಈ ಅನಾಚಾರ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳನ್ನ ತಡೆಯೋದಕ್ಕೆ ಕೂಡ ಅನುಕೂಲ ಆಗಿರುವಂತದ್ದು. ಹೀಗಾಗಿ ಯಾರೇ ತಪ್ಪು ಮಾಡಿದ್ರು ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಜರುಗಿಸುವ ಭರವಸೆ ಅಧಿಕಾರಿಗಳು ನೀಡಿದ್ದಾರೆ. ಹೀಗಾಗಿ ತನಿಖೆ ಇನ್ನೂ ಆರಂಭಿಕ ಹಂತದಲ್ಲಿರುವುದರಿಂದ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಯಾರೇ ಕಾನೂನನ್ನ ಉಲ್ಲಂಘಿಸಿದ್ರು ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನೋ ಮಾಹಿತಿಯನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ನೀಡಿರುವಂತದ್ದು. ಪ್ರಾಥಮಿಕ ತನಿಖೆಯ ಬಳಿಕ ಮತ್ತು ಆಸ್ಪತ್ರೆಯಲ್ಲಿ ನಡೆದಂತಹ ಘಟನಾವಳಿ ಈ ಹಿಂದೆ ಯಾರ್ಯಾರು ಇದೇ ಒಂದು ಪ್ರಕರಣನ ಈ ಹಿಂದೆ ಮತ್ತು ಯಾರ್ಯಾರು ಬಂದು ಈ ರೀತಿ ಭ್ರೂಣಲಿಂಗ ಪತ್ತೆ ಮಾಡ್ಕೊಂಡು ಹೋಗಿದ್ದಾರೆ, ಎಷ್ಟು ಜನರಿಗೆ ಅಬಾರ್ಷನ್ ಆಗಿದೆ, ಇದು ಎಷ್ಟು ವರ್ಷಗಳಿಂದ ನಡೀತಾ ಇದೆ, ಅಬಾರ್ಷನ್ ಮಾಡೋರು ಯಾರು ಮತ್ತು ಇದಕ್ಕೆ ಯಾರಾದ್ರೂ ಏಜೆಂಟ್ಗಳಿದ್ದಾರಾ, ಇದಕ್ಕೆ ಏನಾದ್ರೂ ಬೇರೆ ರೀತಿ ಫೀಸ್ ಇದೆಯಾ, ಮತ್ತೇನಾದ್ರೂ ದೊಡ್ಡ ಜಾಲ ಇದೆಯಾ, ಕೇವಲ ಇದು ಬಾಗಲಕೋಟೆ ಜಿಲ್ಲೆಗೆ ಮಾತ್ರ ಸೀಮಿತವಾಗಿದೆಯಾ, ಪಕ್ಕದ ರಾಜ್ಯಕ್ಕೂ ಅಂದ್ರೆ ನಮಗೆ ಸಮೀಪವಾಗುವಂತಹ ಬಾಗಲಕೋಟೆ ಜಿಲ್ಲೆ ಸಮೀಪವಾಗುವಂತಹ ಮಹಾರಾಷ್ಟ್ರಕ್ಕೂ ಮತ್ತೆ ಲಿಂಕ್ ಇದೆಯಾ, ಈ ರೀತಿ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಬೇಕಾಗಿರೋದ್ರಿಂದ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಯಾರು ಅಪರಾಧ ಮಾಡಿದ್ದಾರೆ, ಯಾರು ಕಾನೂನನ್ನ ಉಲ್ಲಂಘಿಸಿದ್ದಾರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಜರುಗಿಸಲಾಗುತ್ತೆ ಎನ್ನುವ ಮಾಹಿತಿಯನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ನೀಡಿರುವಂತದ್ದು. ಎಸ್, ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.